ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಇಲ್ಲಿನ ಗ್ರಾಮಸ್ಥರು ಜೀವ ಭಯದಲ್ಲಿ ದಿನ ಕಳೆಯುವಂತಾಗಿದೆ. ಚೂಡೇನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ರಾತ್ರಿ ವೇಳೆ ಹಿಂಡು ಹಿಂಡಾಗಿ ಆಗಮಿಸುವ ಕಾಡಾನೆಗಳು ರೈತರ ಬೆಳೆಗಳನ್ನ ನಾಶಪಡಿಸುವುದರ ಜೊತೆಗೆ ಗ್ರಾಮಸ್ಥರ ಮೇಲೆ ದಾಳಿ ನಡೆಸುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಈ ಕುರಿತು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಕಾಡಾನೆಗಳ ಹಾವಳಿಯಿಂದಾಗಿ ರೈತರು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳನ್ನ ಕಳೆದುಕೊಂಡಿದ್ದಾರೆ. ಆದರೆ ಅರಣ್ಯ ಇಲಾಖೆ ಪರಿಹಾರ ಕ್ರಮಗಳನ್ನ ಕೈಗೊಳ್ಳುವಲ್ಲಿ ವಿಫಲ ಆಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ರಾತ್ರಿ ವೇಳೆ ಕಾಡಾನೆಗಳು ಗ್ರಾಮಕ್ಕೆ ಲಗ್ಗೆ ಇಡುತ್ತಿರುವುದರಿಂದ ಜನರು ಮನೆಯಿಂದ ಹೊರಬರಲು ಕೂಡ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸ್ಥಳೀಯರು ಮಾತನಾಡಿ, ಕಾಡಾನೆಗಳು ನಮ್ಮ ಜೀವನವನ್ನ ದುಸ್ತರಗೊಳಿಸಿವೆ. ಬೆಳೆ ನಷ್ಟದಿಂದಾಗಿ ನಾವು ಬೀದಿಗೆ ಬೀಳುವಂತಾಗಿದೆ. ಇಲಾಖೆ ಯಾವುದೇ ಪರಿಹಾರ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೀವನಕ್ಕೆ ಬೆಲೆ ಇಲ್ಲದಂತಾಗಿದೆ. ಯಾವಾಗ ಏನು ಆಗುತ್ತದೋ ಎಂಬ ಭಯದಲ್ಲಿ ಬದುಕುತ್ತಿದ್ದೇವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸಮಸ್ಯೆಯನ್ನ ಆಲಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮಾತ್ರ ಇದ್ರೊಳಗೆ ಟೋಪ ಏನು ಬಿಟ್ಟು ಇಲ್ಲಿ ಇಲ್ಲೋದು ಹಿಂಗೋಗ್ಬಿಟ್ಟು ಮರಿ ಐತೆ, ಅದಕ್ಕೆ ಅದು ರಿಟರ್ನ್ ಬಂದ್ಬಿಟ್ಟು ಅಂತ ಆಮೇಲೆ ಗಾಡಿ ತಿಳ್ಸ್ಕೊಳಕ್ಕೂ ದಾರಿ ಇಲ್ಲ ಇಲ್ಲಿ. ತಿರುಗ್ತದೆ ಅದು ಹಿಂಗೆ ಕೆಳಗೆ ಹೋಗ್ಬಿಟ್ಟು ಮೂರು ಟೋಪಳಿಗೆ ನುಗ್ಬಿಟ್ಟು ಇದು ಮಾತ್ರ ಇದ್ರೊಳಗೆ ಟೋಪಳಿಗೆ ನುಗ್ಬಿಟ್ಟು ಇಲ್ಲಿ ರಿಟರ್ನ್ ತಿರುಗ್ಬಿಡ್ತದೆ ಒಂಟೆ ಅದು ಇಲ್ಲೋದು ಹಿಂಗೋಗ್ಬಿಟ್ಟು ಮರಿ ಐತೆ, ಅದಕ್ಕೆ ಅದು ರಿಟರ್ನ್ ಬಂದ್ಬಿಟ್ಟು ಅಂತ ಆಮೇಲೆ ಗಾಡಿ ತಿಳ್ಸ್ಕೊಳಕ್ಕೂ ದಾರಿ ಇಲ್ಲ ಇಲ್ಲಿ. ಇದು ಮಾತ್ರ ಇದ್ರೊಳಗೆ ಟೋಪಳಿಗೆ ನುಗ್ಬಿಟ್ಟು ಇಲ್ಲಿ ರಿಟರ್ನ್ ತಿರುಗ್ಬಿಡ್ತದೆ ಒಂಟೆ ಅದು ಇಲ್ಲೋದು ಹಿಂಗೋಗ್ಬಿಟ್ಟು